ಸರ್, ಒಬ್ಬ ನಾಗೇಂದ್ರ ಅವರಿಂದ ಏನಾಗೋದಿಲ್ಲ. ಒಬ್ಬ ನಾಗೇಂದ್ರ 187 ಕೋಟಿ ರೂಪಾಯಿ ತಿಂದಿರೋದಿಲ್ಲ. ಇದು ರಾಹುಲ್ ಗಾಂಧಿ ಹಿಡಿದು ಇದು ಲಿಂಕ್ ಇದೆ. ಆ ಹಣ ಎಲ್ಲಿಗೆ ಹೋಯಿತು, ಯಾವ ಚುನಾವಣೆ ಬಳಕೆ ಆಯಿತು, CBI ತನಿಖೆ ಆಗಬೇಕಿದೆ. ಅಂತಾರಾಜ್ಯ ಇದು ಇದೆ. ಇದಕ್ಕೆ ಲಿಮಿಟ್ ಇಲ್ಲಿದೆ ಕರ್ನಾಟಕ ರಾಜ್ಯಕ್ಕೆ. ಈ ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳಿಸಿದ್ರೆ ಅನ್ನೋಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇವತ್ತು. ಅದಕ್ಕೆ ನಾವು ಒತ್ತಾಯ ಮಾಡೋದು CBI ಆಗಬೇಕು. ಇದರ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಆದವರು, ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆ ಆದವರು. ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ, ಏನರ ಅವರು ಸುರ್ಜೇವಾಲಾ ಆ ಗಿರೇಕಿ, ಅದು ATM ಗಿರೇಕಿ ತಿಂಗಳ ಬಂದು ವಸೂಲಿ ಮಾಡೋದು. ಮತ್ತು ಅದಕ್ಕಿಂತ ದುರಂತ ಅಂದ್ರೆ ಕರ್ನಾಟಕದ ಸೀನಿಯರ್ IAS ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ. ಇದು ಅಪಮಾನ. ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೇನೆ ಅಪಮಾನ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಆ ಸಭೆಯಲ್ಲಿ ಅವ್ನದೇನು ಕೆಲಸ? ನೀವು ಪಾರ್ಟಿ ಆಫೀಸ್ರಾಗ ಇಟ್ಕೊಂಡ್ರಿ, ನಮ್ಗೇಂತ ತಕರಾರಿಲ್ಲ. ನೀವು ಸರ್ಕಾರದ ಒಂದು ಮೀಟಿಂಗ್ನಲ್ಲಿ ನೀವು ಕೂಡ್ತೀರಂದ್ರೆ ನೀವು ವಸೂಲಿಗೆ ಬಂದಿರಿ. ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ. ಇವತ್ತು ಏನೈತಿ ಬೆಂಗಳೂರಿನಾಗ, ಯಾವುದೇ ಒಂದು ಎನೆ ಮಾಡಬೇಕಾದ್ರೆ ಒಂದು ಲ್ಯಾಂಡಿಗೆ ಹಿಂದೆ ಭ್ರಷ್ಟಾಚಾರ ಇಲ್ಲೇ ಇದ್ದೆ, ಅದು ಇದ್ದಿದ್ದಿಲ್ಲ ಅಂತ ಹೇಳೋದಿಲ್ಲ. ಒಂದು ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.